ವೆಲ್ಕಮ್ ಬ್ಯಾಕ್. ಮಂಡ್ಯದಲ್ಲಿ ಇವತ್ತು ನಡೆದ ಸುಮಲತಾ ಅಂಬರೀಶ್ ಪರದ ಬಹಿರಂಗ ಸಮಾವೇಶ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಆ ಪ್ರಶ್ನೆಗಳನ್ನು ಅಲ್ಲಿಂದಲೇ ಉತ್ತರವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನ. ನೇರವಾಗಿ ಈಗ ನಾನು ಮತ್ತೆ ಮಂಡ್ಯಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಕೊಲೀಗ್ ಮಸೂದ್ ನನ್ನ ಜೊತೆ ಇಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಸೂದ್, ಆರಂಭದಲ್ಲಿ ನಾನು ನಿಮಗೂ ಕೂಡ ಅದೇ ಪ್ರಶ್ನೆಯನ್ನು ಕೇಳ್ತೀನಿ. ಇವತ್ತು ಮಂಡ್ಯದಲ್ಲಿ ಸೇರಿದಂತಹ ಈ ಜನಸಾಗರ ಮತಗಳಾಗಿ ಸುಮಲತಾ ಅಂಬರೀಶ್ ಅವರಿಗೆ ಪರಿವರ್ತನೆಯಾಗುತ್ತಾ, ಅಥವಾ ಕೇವಲ ದರ್ಶನ್ ಯಶ್ ಅವರನ್ನ ನೋಡ್ಕೊಂಡು ಹೋಗೋದಕ್ಕೆ ಬಂದಂಥವರ? ಏನು ಹೇಳ್ತಾರೆ ಅಲ್ಲಿನ ಜನ ಅಂತ? ಅರವಿಂದ್, ಇವತ್ತಿನ ಈ ಸಮಾವೇಶವನ್ನ ನೋಡಿದಾಗ ನಮ್ಗೆ ಅಂತೂ ಸ್ಪಷ್ಟ ಆಗುತ್ತೆ. ಸುಮಲತಾ ಅಂಬರೀಶ್ ಅವರು ಕೇವಲ ಅನುಕಂಪದ ಅಲೆಯನ್ನೇ ನಂಬಿ ಈ ಚುನಾವಣೆಗೆ ಧುಮುಕಿಲ್ಲ. ಇವತ್ತಿನ ಸ್ಪಷ್ಟ ಚಿತ್ರಣ ಏನಂತಂದ್ರೆ, ಇಡೀ ಮಂಡ್ಯದ ಜನರ ಅಭಿಮಾನ ಅವರ ಕುಟುಂಬದವರ ಮೇಲೆ ಎತ್ತಿ ತೋರಿಸ್ತಾ ಇತ್ತು. ಇಬ್ಬರು ಪ್ರಮುಖ ಸ್ಟಾರ್ಗಳು ಬಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಜನ ಬಂದಿರಲಿಲ್ಲ. ಆದ್ರೆ ಈ ಒಂದು ಚುನಾವಣೆಯಲ್ಲಿ ಅಂಬರೀಶ್ ಅವರಿಗೆ ಮತ್ತೊಮ್ಮೆ ಗೆಲುವು ತಂದ್ಕೊಡ್ಬೇಕು ಅನ್ನುವಂಥ ಕಾರಣ ಇಟ್ಕೊಂಡೆ ತುಂಬಾ ಜನ ಬಂದಿದ್ರು. ಇನ್ನೊಂದು ಅಚಾರಿ ಕಾರಣ ಅಂತಂದ್ರೆ, ಕಾಂಗ್ರೆಸ್ನ ಬಹುಪಾಲು ಸ್ಥಳೀಯ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ರು. ವೇದಿಕೆ ಮೇಲೂ ಕೂಡ ತುಂಬಾ ಜನ ಮಾತನಾಡಿದ್ರು. ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರೊಬ್ಬರು ಕೂಡ ವೇದಿಕೆ ಮೇಲೆ ಮಾತಾಡಿದ್ರು. ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ಯಾಕೆಂತಂದ್ರೆ ಕಾಂಗ್ರೆಸ್ನವರ ನಾಯಕರು ಸಪೋರ್ಟ್ ಮಾಡಬಾರ್ದು ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇಲ್ಲಿ ಕಾಂಗ್ರೆಸ್ ನಾಯಕರು ಕಾಣಿಸ್ಕೊಂಡು ಸುಮಲತಾ ಅಂಬರೀಶ್ ಅವರಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಈ ಮುಖಂಡರ ಜೊತೆ ನಾನು ಅದನ್ನೇ ಪ್ರಶ್ನೆ ಕೇಳ್ತೇನೆ. ನಿಮ್ಮ ನಾಯಕರು ಕೊಟ್ಟಿರುವಂತಹ ಸೂಚನೆಯನ್ನು ಮೀರಿ ಕೂಡ ನೀವು ಸುಮಲತಾ ಅಂಬರೀಶ್ ಅವರಿಗೆ ಯಾವ ರೀತಿ ಬೆಂಬಲ ಕೊಡ್ತೀರಾ ಅಂತ? ಖಂಡಿತ ನಾವು ಹಿಂದೆ ಕಾಂಗ್ರೆಸ್ ಪಾರ್ಟಿಯಿಂದ ಯಾವ ರೀತಿ ನಾವು ಬೆಂಬಲ ಮಾಡ್ತಿದ್ವು ಅಭ್ಯರ್ಥಿಯಾಗಿ, ಅದೇ ರೀತಿ ನಾವು ಸುಮಲತಾ ಅಂಬರೀಶ್ ಅವರಿಗೆ ಅವರೇ ನಮ್ಮ ಅಭ್ಯರ್ಥಿ, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನೇ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅಂತೇಳಿ ನಾವು ಹಿಂದೆ ಯಾವ ರೀತಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾವು ಓಡಾಡ್ತಿದ್ದೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಸುಮಲತಾ ಅಂಬರೀಶ್ ಅವರಿಗೆ ಎಲ್ಲಾ ರೀತಿಯ ತನು ಧನ ಮನನ ಅರ್ಪಿಸಿ ನಾವು ಓಡಾಡ್ತೀವಿ. ನಿಮ್ಗೆ ಒಂದು ಪ್ರಶ್ನೆ. ಈಗ ಯಶ್ ಅವರು ಬಂದಿದ್ರು, ದರ್ಶನ್ ಅವರು ಬಂದಿದ್ರು, ಅವರು ಕಂಬಿ ಅವ್ರ ಕುಟುಂಬದವರು ಕೂಡ ಸ್ವತಃ ಸ್ಟಾರ್ಗಳೇ. ಆ ಸ್ಟಾರ್ಗಳನ್ನ ನಂಬಿರುವಂತಹ ಅಭಿಮಾನಿಗಳು, ಸ್ಟಾರ್ಗಳು ಯಾರ ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳ ಎಲ್ಲ ಅಭಿಮಾನವೂ ಕೂಡ ಮತಗಳಾಗಿ ಪರಿವರ್ತನೆ ಆಗುತ್ತಾ? ನಿಮ್ಗೇನು ಅನ್ಸುತ್ತೆ ಸ್ಥಳೀಯವಾಗಿ ಅವಲೋಕನ ಮಾಡಿದ್ರೆ? ಖಂಡಿತ ಅದು ಬಹುಶಃ 100% ಅಂಬರೀಶರ ದತ್ತು ಮಕ್ಕಳು ಅಂತ ಹೇಳ್ತಿದ್ರು. ಹಿಂದೆ ಮೊದಲೇ ಒಂದ್ಸರಿ ಅಂಬರೀಷ್ ಅಣ್ಣ ಹೇಳ್ತಿದ್ರು, ದರ್ಶನ್ ಮತ್ತೆ ಯಸ್ಸು. ಬಹುಶಃ ನಿಮಗೊಂದು ಇದೊಂದು ವಿಚಾರ ಹೇಳಕ್ ನೆನ್ಸ್ಬಿಡ್ತೀನಿ. ಸುಮಲತಾ ಮೇಡಮ್ಗೂ ಗೊತ್ತಿಲ್ದೇನೆ, ಯಸ್ಸುಗೂ ಗೊತ್ತಿಲ್ದೇನೆ 1.5 ಲಕ್ಷ ರೂಪಾಯಿನ ತೊಟ್ಟಿಲು ಅವ್ರು ತೀರೋದ್ಮೇಲೆ ಅವ್ರ ಮನೆಗೆ ಹೋಗಿದೆ. ಪ್ರಶ್ನೆ ಏನ್ ಗೊತ್ತಾ, ಅಭಿಮಾನಿಗಳು ಬಂದಿರುವಂತಹ ಅಭಿಮಾನಿಗಳು ಎಲ್ಲರೂ ಕೂಡ ಮತಗಳಾಗಿ ಪರಿವರ್ತನೆ ಆಗುತ್ತಾ ಅಂತ? ಖಂಡಿತ ಮತವಾಗಿ ಪರಿವರ್ತನೆ ಆಗ್ತದೆ. ಈಗ ಅವರು ಮಾತಾಡ್ತಕ್ಕಂಥ ಕೇರ್ಪೇಟೆ ನಾರಾಯಣ್ ಅವರು ಮಾತಾಡಿದ ಕೆರಳಿಸ್ತಾ ಇದೆ ಅವ್ರಿಗೆ. ಒಂದು ಮತ ಅಲ್ಲ, ಒಂದು ಮತ ಹೋಗಿ 100 ಮತ ಆಗಿ ದರ್ಶನ್ ಅಭಿಮಾನಿಗಳು, ಯಶ್ ಅಭಿಮಾನಿಗಳು ಆಗ್ತಾ ಇದ್ದಾರೆ. ಈಗ ಒಂದು ಏನಂತಂದ್ರೆ, ಇಲ್ಲಿ ಸ್ಥಳೀಯ ಕಾಂಗ್ರೆಸ್ ಮಟ್ಟದಲ್ಲೂ ಕೂಡ ಅಸಮಾಧಾನ ಇದೆ ಕಾಂಗ್ರೆಸ್ ನಾಯಕರ ಮೇಲೆ. ಜೆಡಿಎಸ್ ನ ಒಂದಷ್ಟು ಕಾರ್ಯಕರ್ತರು ಕೂಡ ಇಲ್ಲಿ ಬಂದಿಲ್ದಿದ್ರು ಕೂಡ ಅವ್ರಿಗೆ ಪರೋಕ್ಷವಾಗಿ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಅಂದ್ರೆ ಏನ್ ಸೂಚಿಸುತ್ತೆ ಅಂತಂದ್ರೆ, ಬರೀ ಅಭಿಮಾನ ಅಲ್ಲ, ಅಭಿಮಾನಿಗಳ ಅಭಿಮಾನ ಅಷ್ಟೇ ಅಲ್ಲ, ಕಾಂಗ್ರೆಸ್ ಜೆಡಿಎಸ್ ನ ತಳಮಟ್ಟದ ಕಾರ್ಯಕರ್ತರು ಮುಖಂಡರು ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ ಅಂತ. ಅಂದ್ರೆ ಇಷ್ಟೆಲ್ಲ ನೋಡಿದ್ರೆ ಬಹುಪಾಲು ಅವರು ಗೆಲ್ಲುವ ಸಾಧ್ಯತೆ ಇದೆ ಅನ್ನುವಂತ ಮಾತುಗಳನ್ನ ಇವರು ಹೇಳ್ತಾ ಇದ್ದಾರೆ. ಅರವಿಂದ್, ಓಕೆ ಮಸೂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.